15 ದಿನಗಳಿಂದ ಕಲುಷಿತ ನೀರು, ಕೋತಿತೋಪು ನಿವಾಸಿಗಳ ಆಕ್ರೋಶ. ಕುಡಿಯುವ ನೀರಲ್ಲೇ ಮಣ್ಣು ಕಸ, ನಗರದಲ್ಲಿ ಆರೋಗ್ಯ ಸಮಸ್ಯೆ ಭೀತಿ. ಇದು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವೇ ಅಥವಾ ವ್ಯವಸ್ಥೆಯ ವೈಫಲ್ಯವೇ? ಚರಂಡಿ ನೀರು ಬಿಟ್ರೆ ನಾವು ಹೆಂಗ್ ಕುಡಿಯೋದು, ಹೆಂಗ್ ಇದು ಮಾಡೋದು, ಎಲ್ಲರ ಕೈಲಿ ಬಿದ್ದು ನಾವು ಆಸ್ಪತ್ರೆಗೆ ಹೋಗ್ಬೇಕಾ? ತುಮಕೂರು ನಗರದ ಕೋತಿತೋಪಿನಲ್ಲಿ ಕಳೆದ 15 ದಿನಗಳಿಂದ ಕಲುಷಿತ ನೀರು ಸರಬರಾಜಾಗುತ್ತಿದೆ ಎಂದು ಸ್ಥಳೀಯರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿತ್ಯ ಕುಡಿಯಲು ಹಾಗೂ ಮನೆ ಬಳಕೆಗೆ ಬಳಸುವ ನೀರಿನಲ್ಲೇ ಮಣ್ಣು, ಕಸಮಿಶ್ರಿತ ಮಲಿನ ನೀರು ಬರುತ್ತಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನೀರನ್ನ ಬಳಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಭೀತಿ ಕೂಡ ಹೆಚ್ಚಾಗಿದೆ ಎಂದು ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಇಲ್ಲಿಯವರೆಗೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸಮಸ್ಯೆಯನ್ನ ಪರಿಹರಿಸಿ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ತುಮಕೂರು ಮಹಾನಗರ ಪಾಲಿಕೆಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ. 15 ದಿನಗಳಿಂದ ಕಲುಷಿತ ನೀರು ಬರುತ್ತಿದ್ದು ಇನ್ನು ಎಷ್ಟು ದಿನ ಈ ಸಮಸ್ಯೆ ಮುಂದುವರಿಯುತ್ತದೆ ಎಂಬುದು ಈಗ ಸ್ಥಳೀಯರ ಪ್ರಶ್ನೆಯಾಗಿದೆ. ಚರಂಡಿ ನೀರು ಬರುತ್ತೆ. ಫಸ್ಟ್ ಟೈಮು ಅರ್ಧ ಗಂಟೆ ಚರಂಡಿ ನೀರು ಬರುತ್ತೆ. ನಾವು ಹೆಂಗೆ ಕುಡಿಯೋಣ? ನಮ್ಮ ಮಕ್ಕಳು ಮರಿಗೆಲ್ಲನ ಕಾಯಿಲೆ, ಈಗಲೇ ಕೆಮ್ಮು ಎಲ್ಲ ಬರ್ತೈತೆ. ಸಣ್ಣ ಮಕ್ಕಳಿಗೆಲ್ಲನ ಜ್ವರ ಬರ್ತೈತೆ. ನಾವು ಹೆಂಗೆ ಕುಡಿಯೋಣ? ನೀವೇ ಒಂಚೂರು ಬಂದು ನೋಡ್ರಿ, ಅಧಿಕಾರಿ ಬಂದು ನೋಡ್ರಿ, ನೀವು ಹಂಗೆ ಕುಡಿಸ್ತೀರೇನೋ ನೋಡ್ರಿ ಅಷ್ಟೇ. ಎಲ್ಲಾ ಕಡೆಗೂ ಚೆನ್ನಾಗಿ ನೀರು ಬರ್ತವೆ, ಇದೊಂದು ರೋಡಿ ಮಾತ್ರ ಚೆನ್ನಾಗಿ ನೀರು ಬರಲ್ಲ. ಚರಂಡಿ ನೀರು ಬಿಟ್ರೆ ನಾವು ಹೆಂಗ್ ಕುಡಿಯೋದು, ಹೆಂಗ್ ಇದು ಮಾಡೋದು, ಎಲ್ಲರ ಕೈಲಿ ಬಿದ್ದು ನಾವು ಆಸ್ಪತ್ರೆಗೆ ಹೋಗ್ಬೇಕಾ? ಬರೇ ಚರಂಡಿ ನೀರೇ ಬರ್ತಾ ಇರೋದು. ಒಂದು 15 ದಿವಸದಿಂದ ಯಾವಾಗ ನೀರು ಬಿಟ್ರು ಆವಾಗ್ಲಿಂದಾನು ಚರಂಡಿ ನೀರೇನೆ. ಎಲ್ಲೋಗ್ಬೇಕು? 8 ದಿವಸಕ್ಕೊಂದ್ಸಲ ನೀರು ಬಿಡ್ತೈತೆ, ಅದೂ ಸರಿಯಾಗಿ ಬಿಡ್ತಾ ಇಲ್ಲ. ಬರೇ ವಾಸನೆ ನೀರಿನಲ್ಲಿ ಎಲ್ಲ ಸರಿಯಾಗಿ ಫಸ್ಟು ಚರಂಡಿ ನೀರು ಬರುತ್ತೆ. ಕಾಲ್ ಗಂಟೆ ಆಚೆ ಬಿಡ್ತೀವಿ, ಅರ್ಧ ಗಂಟೆ ನೀರು ಆಚೆ ಬಿಡ್ತೀವಿ. ನೀರು ತುಂಬ್ಕೊಳಕ್ಕಾಗಲ್ಲ, ಒಂಥರ ಸ್ಮೆಲ್ ಜಾಸ್ತಿ ಬರುತ್ತೆ. ಬೇರೆ ಕಡೆಗೆಲ್ಲ ಹಳೆ ನಲ್ಲಿಗೆ ನೀರು ಬಿಡ್ತಾರೆ, ಇಲ್ಲಿ ಮಾತ್ರ ಚೆನ್ನಾಗಿ. ಅಂದ್ರೆ ಇದು ಎಷ್ಟನೇ ರೋಡ್ ಇದು? ಜನರ ಸಮಸ್ಯೆಗೆ ಅಧಿಕಾರಿಗಳು ಯಾವಾಗ ಸ್ಪಂದಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.